ಹೇಗಿದ್ದೀರಾ? ಹೌ ಆರ್ ಗೈಸ್ ಡೂಯಿಂಗ್? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಆ ಡೇ ಇನ್ ಮೈ ಲೈಫ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ವಿಲ್ ಟೇಕ್ ಯು ಗೈಸ್ ಥ್ರೂ ಮೈ ಡೇ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 8:45 ಆಯಿತಾ ಬಂತು. ನಾನಿನ್ನು ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ತಿಂಡಿ ತಿನ್ನೋದು 9 o'clock ಮೇಲೇ ಅಥವಾ 9 o'clock ಶಾರ್ಪ್ ತಿನ್ನಕ್ಕೆ ಹೋಗ್ತೀನಿ ಕೆಳಗಡೆ. ಬಟ್ ಇವತ್ತು ಕೆಲಸದವರು ಪಾರ್ಕಿಂಗ್ ಲಾಟ್ನ ಒರೆಸ್ಬಿಟ್ಟು ಸೊ ಮನೇನ ಕ್ಲೀನ್ ಮಾಡೋಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅವರನ್ನು ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನಿವಾಗ ಕೆಳಗಡೆ ಹೋದರೆ ಅವ್ರಿಗೂ ಟೇಬಲ್ ಕೆಳಗಡೆ ಎಲ್ಲ ಒರ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಲೈಕ್ 9 o'clock ಆದಮೇಲೆ ಹೋಗೋದಾ ಅಂದ್ಕೊಂಡಿದ್ದೀನಿ. ಅಮ್ಮ ಇವತ್ತು ಪುಳಿಯೋಗರೆ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಮಂಡೇಸ್ ಅಂತ ಬಂದಾಗ ಅವಲಕ್ಕಿ ಅಥವಾ ಚಿತ್ರಾನ್ನ ಇದ್ದೇ ಇರುತ್ತೆ. ಬಟ್ ಇವತ್ತು ಅಮ್ಮ ಸ್ವಲ್ಪ ಚೇಂಜ್ ಇರಲಿ ಅಂತ ಪುಳಿಯೋಗರೆ ಮಾಡಿದ್ದಾರೆ. ಪೂಜೆ ಎಲ್ಲ ಮಾಡಿ ನಾನು ರೂಮಿಗೆ ವಾಪಸ್ ಬಂದೆ. ಸೊ ದ ಥಿಂಗ್ ಇಸ್ ದಟ್ ಮಧ್ಯಾಹ್ನಕ್ಕೆ ನಾನು ಓಟ್ಸ್ನ ತಿನ್ನೋದ ಅಂದ್ಕೊಂಡಿದ್ದೀನಿ. ಲೈಕ್ ಅಮ್ಮ ಅನ್ನ ಸಾರು ಮಾಡಿದ್ದೀನಿ ಅಂದರು. ಸೊ ಓಟ್ಸ್ ಇತ್ತು ಮನೇಲಿ ನಾನು ತರಿಸಿದ್ದು. ಸೊ ಅದನ್ನ ತಿನ್ನೋದ ಅಂದ್ಕೊಂಡಿದ್ದೀನಿ. ಮತ್ತು ಸಾಯಂಕಾಲಕ್ಕೆ ಏನಾದರೂ ಲೈಕ್ ಏನಾದರೂ ಗ್ವಾಕಮೋಲೆ ಆ ಥರ ಸ್ಯಾಂಡ್ವಿಚ್ ಅವಕಾಡೋ ಟೋಸ್ಟ್ ಥರ ಏನಾದರೂ ಮಾಡ್ಕೊಂಡು ತಿನ್ನೋದ ಅಂತ ಲೈಕ್ ನಾನು ಸ್ವಲ್ಪ ಅದಕ್ಕೆ ಬೇಕಾಗಿರೋ ತರಕಾರಿ ಬ್ರೆಡ್ಡು ಎಲ್ಲ ತರಿಸಿದ್ದೀನಿ. ಲೆಟ್ಸ್ ಸಿ ಟೈಮ್ ಆದರೆ ನಾನು ಮಾಡ್ತೀನಿ, ಇಲ್ಲ ಅಂತ ಅಂದರೆ ನಾಳೆ ಅಂತೂ 100% ಮಾಡ್ತೀನಿ. ವರ್ಕೌಟ್ ಆದಮೇಲೇ ಆ್ಯಕ್ಚುಲಿ ಸ್ನ್ಯಾಕ್ಸಿಗೆ ಅಂತ ಮಾಡೋದ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ನನಗೆ ಯಾವ ಥರ ರೆಸಿಪಿ ಅಂತ ನನಗೆ ಇನ್ನೂ ಲೈಕ್ ಡಿಸೈಡ್ ಮಾಡಿಲ್ಲ. ಲೈಕ್ ಶುಡ್ ಐ ಯೂಸ್ ಅವಕಾಡೋ ಅಥವಾ ಜಸ್ಟ್ ವೆಜ್ಜೀಸ್ ಹಾಕ್ಬಿಟ್ಟು ಮಾಡ್ಕೊಳೋದ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಮತ್ತು ಈಗ ನಾನು ಆಲ್ಮೋಸ್ಟ್ ನನ್ನ ಡೈಲಿ ರೂಟೀನಲ್ಲಿ ಲೈಕ್ ಆಲ್ಮೋಸ್ಟ್ ಹೋಲ್ ಡೇ ಸಿಟ್ ಆ್ಯಂಡ್ ಸಿ ಸಮ್ ವೆಬ್ ಸೀರೀಸ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ವ್ಲಾಗ್ಸ್ ಆ ಥರದ್ದೇ ನೋಡ್ಕೊಂಡು ಕೂತಿರ್ತೀನಿ. ಐ ಥಿಂಕ್ ದಿಸ್ ವಿಲ್ ಲಾಸ್ಟ್ ಅರೌಂಡ್ ಇನ್ನೊಂದು 1-1.5 ತಿಂಗಳು ಅಷ್ಟೇ. ಅಗೇನ್ ನಾರ್ಮಲ್ಲಾಗಿ ನನ್ನ ಮಾಸ್ಟರ್ಸ್ ಕ್ಲಾಸಸ್ ಸ್ವಲ್ಪ ಸ್ಟಾರ್ಟ್ ಆಗ್ತಾಯಿದೆ. ನೋಡೋದ ಆವಾಗ ಸೇಮ್ ನನ್ನ ರೂಟೀನ್ ಚೇಂಜ್ ಆಗೋಗುತ್ತೆ. ವರ್ಕೌಟ್ ಎಲ್ಲ ಮಾಡಿ ಆ್ಯಕ್ಚುಲಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ನೌ ಐ ಆಮ್ ಡೂಯಿಂಗ್ ಮೈ ಈವ್ನಿಂಗ್ ಸ್ಕಿನ್ ಕೇರ್ ರೂಟೀನ್.
ಸೊ ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ದೆ ವರ್ಕೌಟು, ಯಾಕಂತ ಅಂದರೆ ಲೈಕ್ ಸ್ಯಾಂಡ್ವಿಚ್ ಎಲ್ಲ ಮಾಡಬೇಕು ಅಂತ ಅಂದಲ್ಲ. ಸೊ ಅದೆಲ್ಲ ಲೈಕ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಏನಾದರೂ ಇನ್ನೂ ಜಾಸ್ತಿ ಇವತ್ತೇನಾದರೂ ಮಾಡಿದ್ರೆ ಅಂತ ವರ್ಕೌಟ್ನ ಸ್ವಲ್ಪ ಬೇಗನೆ ಮುಗಿಸಿದ್ದೀನಿ. ನಾವು ಅಲ್ಲಿ ಗೋ ಆ್ಯಂಡ್ ಮೇಕ್ ಮೈ ಸ್ಯಾಂಡ್ವಿಚ್. ಅಂದರೆ ನಾನು ಒಬ್ಳಿಗೆ ಏನು ಮಾಡ್ಕೊತಾ ಇಲ್ಲ, ನಮ್ಮ ಅಮ್ಮಂಗೆ, ಅಪ್ಪಂಗೆ, ಅಣ್ಣಂಗೆ, ನಮ್ಮ 4 ಜನಕ್ಕೂ ಮಾಡ್ತಿದ್ದೀನಿ. ಮತ್ತು ಅವಕಾಡೋಸ್ ಎಲ್ಲ ಬರೀ 2 ತರಿಸಿರೋದು. ಅಕಸ್ಮಾತ್ ಬೇಕಾದರೆ ಇನ್ನೂ ತರಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಬೇಗ ಮಾಡಿದ್ರೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಮುಂಚೆ ಮಾಡಿದ್ದೆ ಲೈಕ್ ಗ್ವಾಕಮೋಲೆಯನ್ನು, ಬಟ್ ಏನಂತ ಅಂದರೆ ಅದು ನಮ್ಮ ಊರಿಂದನೇ ತಂದಿದ್ವಿ. ಲೈಕ್ ಅವಕಾಡೋಸ್ ಅಥವಾ ಬಟರ್ ಫ್ರೂಟ್ ಅಂತ ಏನು ಕರಿತೀವಿ, ನಮ್ಮ ಊರಲ್ಲಿನೇ ನಮ್ಮ ಜಮೀನಲ್ಲಿ ಬೆಳಿತೀವಿ ನಾವು ಅದನ್ನ. ಸೊ ನಾವು ಅಲ್ಲಿಂದನೇ ತಂದಿದ್ವಿ. ಅದು ಜಾಸ್ತಿ ಇತ್ತಲ್ಲ, ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡಿದೆ. ಇದು ಅಂಗಡಿಯಿಂದ ತರಿಸಿದ್ದು, ಲೈಕ್ ನಾನು ಬ್ಲಿಂಕಿಟ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ ನನಗೆ. ಸೊ ಲೆಟ್ಸ್ ಸಿ. ಸೊ ಈಗ ತಾನೇ ನಾನು ನಾಳೆಗೆ ಲೈಕ್ ಸೋಕ್ಡ್ ಆಲ್ಮಂಡ್ಸ್ ಎಲ್ಲ ತಿಂತೀನಲ್ಲ, ಸೊ ಅದಕ್ಕೆ ನಾನು ಬಾದಾಮಿನ ನೀರಲ್ಲೆಲ್ಲ ಹಾಕ್ಬಿಟ್ಟು ಈಗ ತಾನೇ ಬಂದೆ. ಸೊ ಬಾಟ್ಲಲ್ಲೂ ನೀರು ಖಾಲಿಯಾಗಿತ್ತು, ಸೊ ಹಂಗೆ ಬಾಟ್ಲಲ್ಲೂ ನೀರನ್ನೆಲ್ಲ ತುಂಬಿಸ್ಕೊಂಡು ಈಗ ರೂಮಿಗೆ ಬಂದೆ. ಸೊ ದಿಸ್ ಈಸ್ ಹೌ ಮೈ ಡೇ ಗೋಸ್. ಅಂದರೆ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಸಲ ಈಗ ಏನು ಸ್ನ್ಯಾಕ್ಸ್ ಮಾಡ್ಕೊಳಲ್ಲ, ಒಂದೊಂದು ಸಲ ಆ ಥರ ಇರುತ್ತೆ. ಮತ್ತು ಒಂದೊಂದು ಸಲ ಲೈಕ್ ಲೇಜಿ ಆಗಿಬಿಡ್ತೀನಿ, ವರ್ಕೌಟು ಕೂಡ ಮಾಡಲ್ಲ ನಾನು. ಲೈಕ್ ಹೋಗಿ ಮನಿಕೊಂಡು ಬಿಡ್ತೀನಿ ಒಂದು ಸ್ವಲ್ಪ 1.5 hour 2 hours ಹಾಗೆ. ದಟ್ಸ್ ಹೌ ಇಟ್ ವಿಲ್ ಗೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.